ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿಬಿಟ್ಟಿದ್ದಾನೆ. ಕೋಟ್ಯಾಂತರ ಓಟುಗಳನ್ನು ಪಡೆದುಕೊಂಡು ಗಿಲ್ಲಿ ಕರುನಾಡಿನ ಮನಸ್ಸನ್ನು ಗೆದ್ದು ಜನರ ಪ್ರೀತಿಯನ್ನು ಗಳಿಸಿ ಇಂದು ಬಿಗ್ ಬಾಸ್ ಸೀಸನ್ 12ರ ಮೊದಲ ವಿನ್ನರ್ ಆಗಿದ್ದಾನೆ. ಸೊ ಇನ್ನು ರನ್ನರ್ ಅಪ್ ಬಂದುಬಿಟ್ಟು ಯಾರಾಗಿದ್ದಾರೆ ಏನು ಎಲ್ಲ ವಿಚಾರ ಗೊತ್ತಿದೆ. ಹೀಗಾಗಲೇ ಈ ಒಂದು ವಿನ್ನರ್ ಅಥವಾ ಈ ವಿನ್ನಿಂಗ್ ಆದಂತಹ ಮೂಮೆಂಟಲ್ಲಿ ಗಿಲ್ಲಿಯ ಮೊದಲ ಪ್ರತಿಕ್ರಿಯೆ ಹೇಗಿದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಸೊ ನಾವು ಇಲ್ಲಿ ಗಿಲ್ಲಿಯ ಒಂದು ಅಭಿಪ್ರಾಯ ಏನಿದೆ ಅಥವಾ ಗಿಲ್ಲಿ ಅಭಿಪ್ರಾಯ ಏನು ಹಂಚಿಕೊಂಡಿದ್ದಾರೆ ಎಂಬುದನ್ನು ಗಮನಿಸುವ ಪೂರ್ವದಲ್ಲಿ ಒಂದಿಷ್ಟು ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ಕಳೆದ 11 ಸೀಸನ್ಗಳನ್ನು ಕೂಡ ನೀವು ಗಮನಿಸ್ತಾ ಬಂದಿದ್ದೀರಿ. ಆದರೆ ಇದು 12ನೇ ಸೀಸನಲ್ಲಿ ಈ ಒಂದು ವೋಟಿಂಗ್ ರಿಸಲ್ಟಲ್ಲಿ ಅದರಲ್ಲೂ ಕೂಡ ಫಿನಾಲಿಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಅಥವಾ ವಿನ್ನಿಂಗ್ ವೋಟಿಂಗ್ ಲೈನ್ ಓಪನ್ ಆದಂಥ ಸಂದರ್ಭದಲ್ಲಿ ಗಿಲ್ಲಿಗಿರುವಂತಹ ಕ್ರೇಜ್ ಬೇರೆ ಯಾವ ವ್ಯಕ್ತಿಗೂ ಕೂಡ ಇರಲಿಲ್ಲ. ಅಶ್ವಿನಿ ಅವರು ಕೂಡ ಒಂದಿಷ್ಟು ಸದ್ದುಗಳನ್ನು ಮಾಡ್ತಾ ಇತ್ತು ವೋಟಿಂಗ್, ಆದರೂ ಕೂಡ ಅಶ್ವಿನಿ ಅವರು ವಿನ್ ಆಗೋದಕ್ಕೆ ಆಗಲಿಲ್ಲ. ಬದಲಿಗೆ ಹಣ ಬಲಕ್ಕಿಂತ ಜನಬಲ ತುಂಬ ಮುಖ್ಯ ಅಂತ ಹೇಳ್ತಾರಲ್ಲ, ಸೊ ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಂತ ಅಶ್ವಿನಿ ಅವರು ಹಣಬಲ ಇದೆ ಅಂತೇಳಿ ತುಂಬ ಓವರ್ ಆಗಿ ಮಾಡಿದ್ರು ಹಾಗೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ನಿಮಗೆ ಒಂದು ಅರ್ಥ ಆಗಲಿ ಅಥವಾ ಸಾಕಷ್ಟು ಚರ್ಚೆಯಲ್ಲಿ ಇರುವ ಕಾರಣದಿಂದಾಗಿ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು. ಸೊ ಗಿಲ್ಲಿ ಈ ನಿಮ್ಮೆಲ್ಲರ ವೋಟಿನಿಂದ ಈಗಾಗಲೇ ವಿನ್ನರ್ ಆಗಿಬಿಟ್ಟಿದ್ದಾನೆ. ಈಗಾಗಲೇ 50 ಲಕ್ಷ ರೂಪಾಯಿ ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಅನೇಕ ಬೇರೆ ಬೇರೆ ರೀತಿಯಾದಂಥ ಗಿಫ್ಟ್ಗಳು ಸಿಕ್ಕಿದ್ದಾವೆ. ಅದೆಲ್ಲವೂ ಕೂಡ ಸಹಜವಾಗಿ ಸಿಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಈಗ ಒಂದು 50 ಲಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಟ್ಯಾಕ್ಸು ಅದೆಲ್ಲವೂ ಕೂಡ ಇರುತ್ತೆ. ಅದೆಲ್ಲವೂ ಕೂಡ ಕಟ್ಟಾಗಿ ಕೊನೆಯದಾಗಿ ಒಂದು 33 ಲಕ್ಷದವರೆಗೂ ಅಥವಾ 35 ಲಕ್ಷದ ಆಸುಪಾಸಿನಲ್ಲಿ ದುಡ್ಡು ಅವರ ಅಕೌಂಟಿಗೆ ಸಿಗುವಂಥದ್ದು. ಸೊ ಇದನ್ನು ಹೊರತುಪಡಿಸಿ ಗಿಲ್ಲಿ ಈಗಾಗಲೇ ನಿಮ್ಮೆಲ್ಲರಿಗೂ ಮುಂಚಿತನ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅಥವಾ ಕೆಲವೊಂದು ಶೋಗಳಲ್ಲಿ ಆ ವ್ಯಕ್ತಿಯನ್ನು ಗಮನಿಸಿರ್ತೀರಿ. ಅವನ ಒಂದು ಟ್ಯಾಲೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಲ್ಲಿರುವಂಥ ಒಂದು ಗುಣಗಳಿಂದ ಆ ವ್ಯಕ್ತಿ ಮೇಲೆ ಬಂದ ಅಂತ ಕಾಣಿಸುತ್ತೆ. ಕೆಲವೊಂದು ಸ್ಥಳದಲ್ಲಿ ಸ್ಪಾಟಲ್ಲೇ ಕ್ರಿಯೇಟ್ ಮಾಡುವಂಥದ್ದು. ಯಾವುದೇ ವ್ಯಕ್ತಿಗಳಿಗೂ ಕೂಡ ಒಂದು ಸ್ಪಾಟಲ್ಲಿ ಮಾತನಾಡಬೇಕಾದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಸಾಕಷ್ಟು ಟಾಂಗ್ಗಳನ್ನು ಕೊಡುವಂಥದ್ದು, ಎದುರೇಟುಗಳನ್ನು ನೀಡುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಮಾಡಿಕೊಂಡು ತನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ಶೋಗಳನ್ನು ಮಾಡಿಕೊಂಡು ಬರ್ತಾ ಇದ್ದ. ಆದರೆ ಒಂದು ಅದೃಷ್ಟ ನೋಡಿ, ಅದೃಷ್ಟಗಳು ನಮ್ಮನ್ನು ಅಥವಾ ಅದೃಷ್ಟ ಬದಲಾಗಬೇಕಾದಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಗ್ ಬಾಸ್ಗೆ ಬರಬೇಕಾದ್ರೆ ಗಿಲ್ಲಿ ಈ ಮುಂಚಿತವಾಗಿಯೇ ಒಂದು 6-7 ತಿಂಗಳು, ಅಂದರೆ ಬಿಗ್ ಬಾಸ್ ಆರಂಭ ಆಗುವ ಪೂರ್ವದಲ್ಲೇ 6-7 ತಿಂಗಳ ಮುಂಚಿತವಾಗಿ ಆ ವ್ಯಕ್ತಿಯನ್ನು ಬುಕ್ಕಿಂಗ್ ಮಾಡ್ಕೊಳ್ಳಲಾಗುತ್ತೆ. ಬುಕ್ಕಿಂಗ್ ಅನ್ನೋದಕ್ಕಿಂತ ಆತನ ಜೊತೆ ಮಾತುಕತೆಯನ್ನು ಮಾಡ್ಕೊಳ್ಳಲಾಗುತ್ತೆ. ಆ ಮಾತುಕತೆಗೆ ಓಕೆ ಆದ ಮೇಲೆ ಅಗ್ರಿಮೆಂಟ್ ಎಲ್ಲವೂ ಕೂಡ ಆಗಿರುತ್ತೆ. ಅದಾದ ಬಳಿಕ ಬೇರೆ ಶೋಗಳು ಬಂದಂಥ ಸಂದರ್ಭದಲ್ಲಿ ನಿರಾಕರಿಸ್ತಾನೆ. ಅದನ್ನು ಸ್ಪಷ್ಟವಾಗಿ ಎಲ್ಲಿಯೂ ಕೂಡ ಹೇಳೋದಕ್ಕೆ ಅವಕಾಶಗಳಿರೋದಿಲ್ಲ. ನಾನು ಈ ರೀತಿಯಾಗಿ ಶೋಗೆ ಹೋಗ್ತಾ ಇದ್ದೀನಿ ಅನ್ನೋದು ಹೇಳೋದಕ್ಕೆ ಆಗ್ತಾ ಇರಲ್ಲ. ಯಾಕಂದರೆ ಅಗ್ರಿಮೆಂಟಲ್ಲಿ ಇರುತ್ತೆ. ಅವರು ಯಾರೂ ಕೂಡ ಊಹೆ ಮಾಡಿಕೊಂಡಿರೋದಿಲ್ಲ. ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಏನು ಅನ್ನೋದು ಅದೊಂದು ಸರ್ಪ್ರೈಸ್ ಮೂಮೆಂಟ್ ಇರುತ್ತೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕಾದಂಥ ಸಂದರ್ಭದಲ್ಲೇ ಗೊತ್ತಾಗೋದು ಅಧಿಕೃತವಾಗಿ ಈ ವ್ಯಕ್ತಿಗಳು ಈ ಸೀಸನಲ್ಲಿ ಬರ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ಬಿಗ್ ಬಾಸ್ ಮನೆಗೆ ಹೋಗುವಂಥ ವಿಚಾರ ತಮ್ಮ ಮನೆಯವರಿಗೆ ಅಥವಾ ಸ್ನೇಹಿತರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿರುವಂಥ ಸಾಧ್ಯತೆ ಇರೋದಿಲ್ಲ. ವಿಶೇಷವಾಗಿ ಮಾಧ್ಯಮಗಳಲ್ಲಿ ಯಾವುದು ಕೂಡ ಪ್ರಸಾರ ಆಗುವಂಥದ್ದು ಇರೋದಿಲ್ಲ. ನಿಗೂಢವಾಗಿರುತ್ತೆ. ಹಾಗಂತೆ ಹೀಗಂತೆ ಅಂತ್ಯ ಕಂತ್ಯಗಳೆಲ್ಲವೂ ಕೂಡ ಪ್ರಸಾರವಾಗ್ತಾ ಇರುತ್ತೆ. ಗಿಲ್ಲಿದು ಕೂಡ ಆಗಿರುವಂಥ ವಿಚಾರ. ಹಾಗೆ ಎಲ್ಲರೂ ಕೂಡ ಪ್ರತಿಯೊಂದು ಸ್ಪರ್ಧಿ ಮತ್ತು ಪ್ರತಿಯೊಂದು ಸೀಸನಲ್ಲೂ ಕೂಡ ಅದೇ ರೀತಿಯಾದಂಥ ಅವ್ರದ್ದು ಒಂದು ಟೀಮ್ ಇರುತ್ತೆ. ಹಾಗಾಗಿ ಆ ರೀತಿಯಾಗಿ ಮಾಡಿಕೊಂಡು ಬರ್ತಾರೆ. ಸೊ ಇದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಗಿಲ್ಲಿ ಈ ಒಂದು ಬಿಗ್ ಬಾಸ್ ಮನೆಗೆ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಆದ ಬಳಿಕ ಸೀಸನ್ ಆರಂಭವಾಗೋದಕ್ಕೆ ಪ್ರಾರಂಭಿಸುತ್ತೆ. ಆರಂಭಕ್ಕೆ ಒಂದಿಷ್ಟು ತಯಾರಿ ಅಂಥದ್ದೆಲ್ಲವನ್ನು ಕೂಡ ಮಾಡ್ಕೊಳ್ತಾನೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೂಡ ಹಾಗೆ ಬಿಡ್ತಾನೆ. ಎಂಟ್ರಿ ಆದ ಬಳಿಕ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಜೊತೆಗೆ ಕಾವ್ಯ ಜಂಟಿಯಾಗಿ ಬರ್ತಾರೆ. ಜಂಟಿ ಒಂದಿಷ್ಟು ದಿನಗಳ ಕಾಲ ನಡೆಯುತ್ತೆ. ಅದಾದ ಬಳಿಕ ಜಂಟಿಯನ್ನು ಸಿಂಗಲ್ ಆಗಿ ಅಂದರೆ ಒಂಟಿಯಾಗಿ ಮಾಡಿಬಿಡ್ತಾರೆ. ಒಂಟಿಯಾದ ಬಳಿಕ ಅವರದ್ದೇ ಆದ ಜರ್ನಿ ಕೂಡ ಆರಂಭವಾಗುತ್ತೆ. ಇಲ್ಲಿಯೂ ಕೂಡ ಆರಂಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಗಿಲ್ಲಿ ಕಾವ್ಯ ಯಾವ ರೀತಿಯಾಗಿ ಮುಂದುವರಿತಾ ಇದ್ರು ಅದೇ ರೀತಿಯಾಗಿ ಗಿಲ್ಲಿ ಆ ಒಂದು ಸ್ಟೇಯನ್ನು ಬಿಡಲಿಲ್ಲ, ಅಥವಾ ಆ ಒಂದು ಹೋಗ್ತಾ ಇರುವಂಥ ಏನಿತ್ತು ಅದನ್ನು ಯಾವುದೂ ಕೂಡ ಬಿಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ವೇಯಲ್ಲಿ ಗಿಲ್ಲಿ ಬರೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಸೊ ಇದಾದ ಬಳಿಕ ಮನೆಯಲ್ಲಿ ಜಗಳಗಳಾಗ್ತವೆ, ಒಂದಿಷ್ಟು ಕಾಮಿಡಿಗಳಾಗ್ತವೆ. ಅದೆಷ್ಟೋ ಜನರಿಗೆ ಬೇಜಾರು ಮಾಡ್ತಾನೆ. ಒಂದು ಕಡೆ ಏನಾಗ್ಬಿಡುತ್ತೆ ಅಂದರೆ ಇವನು ಮಾಡುವಂತಹ ಕಾಮಿಡಿ ಅಥವಾ ಇವನು ಬೇರೆಯವ್ರಿಗೆ ಕಾಲು ಎಳೆದು ಮಾಡುವಂಥ ಕಾಮಿಡಿ ತುಂಬ ಇರಿಟೇಷನ್ ಕೂಡ ಆಗಿಬಿಡುತ್ತೆ. ವೈಯಕ್ತಿಕವಾಗಿ ಸಾಕಷ್ಟು ಜನರಿಗೆ ಬೇಜಾರು, ನೋವು ಅಂಥದ್ದೆಲ್ಲವನ್ನು ಕೂಡ ಈ ವ್ಯಕ್ತಿ ಮಾಡಿರ್ತಾನೆ. ಒಂದಿಷ್ಟು ಅಭಿಮಾನಿಗಳು ಉಟ್ಕೊಳ್ತಾರೆ. ಅಭಿಮಾನಿಗಳು ಇವನನ್ನು ಪೂಜಿಸೋದಕ್ಕೆ ಪ್ರಾರಂಭಿಸ್ತಾರೆ, ಆರಾಧಿಸ್ತಾರೆ, ಇವನ ಗೆಲುವಿಗಾಗಿ ಪರಿತಪಿಸ್ತಾರೆ, ಒಂದು ರ್ಯಾಲಿಗಳನ್ನು ಮಾಡ್ತಾರೆ, ಏನೇನೆಲ್ಲ ಹರಸಾಸನಗಳನ್ನ ಮಾಡಿದ್ದಾರೆ, ಹೋಮ ಮಾಡ್ತಾರೆ,
ಒಂದು ಬೆಟ್ಟಗಳಿಗೆ ನಡ್ಕೊಂಡು ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ. ಇಂಥದ್ದೆಲ್ಲವೂ ಹರಸಾಹಸವನ್ನು ಗಿಲ್ಲಿಗೋಸ್ಕರ ಮಾಡಿದ್ರು. ಬಹುತೇಕ ಜನಗಳು ಈ ರೀತಿಯಾಗಿ ಮಾಡಿರೋದನ್ನು ನೀವು ಕೂಡ ಗಮನಿಸಿದ್ದೀರಿ. ಇತ್ತೀಚೆಗೆ ಏನಾಗ್ಬಿಡ್ತು ಅಂತಂದರೆ, ಅಂತ್ಯದ ಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಯ ಫೋಟೋವನ್ನು ಟ್ಯಾಟೋ ಹಾಕ್ಸ್ಕೊಳ್ಳುವಂಥದ್ದು ಕೂಡ ಅತಿ ಹೆಚ್ಚಾಗಿ ಬಿಡ್ತು. ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಆ ಪ್ರೀತಿ ಅಭಿಮಾನವಿದ್ದರೆ ಅದನ್ನು ಯಾವ ರೀತಿಯಾಗಿ ತೋರಿಸ್ಕೊಳ್ಬೇಕು ಅದನ್ನು ಆ ರೀತಿಯಾಗಿ ತೋರಿಸ್ಕೊಳ್ಬೇಕು. ಆದರೆ ಅವರನ್ನು ಟ್ಯಾಟೋ ಹಾಕ್ಸ್ಕೊಳ್ಳೋದು ಅದೆಲ್ಲವೂ ಕೂಡ ಹುಚ್ಚುತನ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ನೀವು ಏನು ಬೇಕಾದರೂ ಹೇಳ್ಬೋದು, ಏನು ಬೇಕಾದರೂ ಕಮೆಂಟನ್ನು ಕೂಡ ಮಾಡಬಹುದು. ಆ ಹುಚ್ಚು ಅಭಿಪ್ರಾಯ ಬೇಡ ಅಂತ ಅಥವಾ ಹುಚ್ಚು ಅಭಿಮಾನ ಬೇಡ ಅಂತ ಇತ್ತು. ಅಭಿಮಾನ ಇರಲಿ, ಯಾವುದೇ ನಿಮ್ಮ ಇಷ್ಟದ ಸ್ಪರ್ಧೆ, ಅದು ನಿಮ್ಮ ಆಯ್ಕೆ. ನಿಮ್ಮ ಇಷ್ಟದ ಸ್ಪರ್ಧೆ ಆಗಿರ್ಬೋದು, ಇಷ್ಟದ ರಾಜಕಾರಣಿ ಆಗಿರ್ಬೋದು, ಇಷ್ಟದ ಒಂದು ಯಾವುದೇ ವ್ಯಕ್ತಿ ಆಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಯಾವ ರಂಗದಲ್ಲಿ ನೀವು ಯಾರನ್ನು ಇಷ್ಟಪಡ್ತೀರೋ ಅವ್ರನ್ನ ಪ್ರೀತಿಸಿ, ಅವರಿಗೆ ಗೌರವಿಸಿ, ನಿಮ್ಮ ಕೈಯಿಂದ ಅವ್ರಿಗೆ ಏನು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನು ಕೂಡ ಮಾಡಿ. ಆದರೆ ಹುಚ್ಚುತನ ಮತ್ತು ದಡ್ಡತನಕ್ಕೆ ಸಿಲುಕಿ ಟ್ಯಾಟೋಗಳನ್ನು ಹಾಕ್ಸ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ಏನೇನೋ ಸಾಹಸಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಸೊ ಅದೆಲ್ಲವೂ ಕೂಡ ಸೂಕ್ತ ಅಂತ ಕಾಣಿಸ್ಲಿಲ್ಲ. ಯಾಕೆಂತಂದರೆ ಈ ಒಂದು ಫಿನಾಲೆ ಆದ ಮೇಲೆ ಬಂದಿರುವಂಥ ಏನೇ ಲಾಭಗಳು ಪ್ರಾಫಿಟ್ಗಳಿದ್ರೂ ಕೂಡ ಅದು ಅವರ ಮನೆಗೆ ಸೇರುತ್ತೆ, ಯಾವುದೂ ಕೂಡ ನಿಮ್ಮ ಮನೆಗೆ ಬರೋದಿಲ್ಲ. ಸೊ ಹಾಗಂತ ನೀವು ಕೂಡ ಈಗ ಕಿಚ್ಚ ಸುದೀಪ್ ಅವರು ಹೇಳಿರುವಂಥ ಈ ಮಾತನ್ನು ಕೂಡ ನೀವು ತುಂಬ ಟೀಕೆ ಮಾಡ್ತಾ ಇದ್ರಿ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಟೀಕೆ ಮಾಡಿ. ಆದರೆ ವೈಯಕ್ತಿಕ ಬದುಕು ಅದು ಬೇರೆ ವಿಚಾರ. ನಾನು ಹೇಳ್ತಾ ಇರೋದು ನೀವು ಸಪೋರ್ಟ್ ಮಾಡಬೇಡಿ ಅಂತ ಅಲ್ಲ, ಸಪೋರ್ಟ್ ಮಾಡಿ ಹುಚ್ಚುತನಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಉದ್ದೇಶದಿಂದ ಹೇಳ್ತಾ ಇರುವಂಥದ್ದು. ಸೊ ಟ್ಯಾಟೋಗಳನ್ನು ಹಾಕ್ಸೋದ್ರಿಂದ ಅದರಿಂದ ಬೇರೆ ಬೇರೆ ರೀತಿಯಾದಂಥ ಹಾನಿಗಳು ಕೂಡ ಇದ್ದಾವೆ. ಅದರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ತಿಳ್ಕೊಳ್ಳಿ. ಅದಾದ ಬಳಿಕ ಹಾಕ್ಸ್ಕೊಳ್ಬೇಕೋ ಬೇಡವೋ ಅಂತ ಡಿಸೈಡ್ ಕೂಡ ನೀವು ಮಾಡ್ಕೋಬಹುದು. ಸೊ ಇದರ ಕುರಿತಾಗಿ ನಾನು ಹೆಚ್ಚು ವಿವರವನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಗಿಲ್ಲಿ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಆಗಿದ್ದಾನೆ. ಗಿಲ್ಲಿ ಒಂದು ಕಫನ್ನು ತೊಗೊಂಡಿದ್ದಾನೆ. ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡು ಆ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ಅಂತ ಕಾಣಿಸುತ್ತೆ. ಸೊ ಆ ವ್ಯಕ್ತಿ ಒಂದು ರಿಯಾಕ್ಷನ್ ಕೂಡ ಮಾಡಿದ್ದಾನೆ. ಆ ರಿಯಾಕ್ಷನ್ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಕಪ್ಪನ್ನು ಗೆದ್ದು ಅದಾದ ಬಳಿಕ ಒಂದು ರೆಸ್ಟ್ ಆಗುತ್ತೆ. ರೆಸ್ಟ್ ಆದಮೇಲೆ ಇನ್ನೇನು ಮಾಧ್ಯಮದವರಿಗೂ ಇಂಟರ್ವ್ಯೂ ಕೂಡ ಕೊಡಬೇಕಾಗುತ್ತೆ. ಅದರ ಪೂರ್ವದಲ್ಲಿ ಗಿಲ್ಲಿ ಒಂದಿಷ್ಟು ತನ್ನ ಒಂದು ವೇದಿಕೆ ಮೇಲೆ ಅನಿಸಿಕೆಗಳನ್ನು ಕೂಡ ಹಂಚ್ಕೊಳ್ತಾನೆ. ನಾನು ಈ ಮಟ್ಟಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಇಲ್ಲಿವರೆಗೂ ಬರ್ತೀನಿ ಅಂತ ನಿಜವಾಗ್ಲೂ ನನಗೆ ಕನಸ್ಕೊಂಡಿರಲಿಲ್ಲ. ಅದರಲ್ಲೂ ಕೂಡ ಈ ಸೀಸನ್ನ ವಿನ್ನರ್ ನಾನು ಹಾಕ್ತೀನಿ ಅನ್ನೋ ಒಂದು ಭ್ರಮೆಯೂ ಕೂಡ ನನಗೆ ಇರಲಿಲ್ಲ. ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ರೀತಿಯಾಗಿ ನನಗೆ ಈ ಒಂದು ಗೆಲುವು ಸಿಕ್ಕಿದೆ. ಸೊ ನಾನು ಖಂಡಿತವಾಗಿ ಒಂದು 7-8 ವಾರ ಇರಬಹುದು ಅಂತ ಭಾವಿಸಿದ್ದೆ. ಆದರೆ ಇಲ್ಲಿವರೆಗೂ ಬಂದ ಮೇಲೆ ಖಂಡಿತವಾಗಿಯೂ ನನಗೆ ಇದೊಂದು ನನಸ ಅನ್ನೋ ಭಾವನೆ ಕೂಡ ಹುಟ್ಟಾಗ್ತಾ ಇದೆ. ಈ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿ ಮುಂದಿನ ನನ್ನ ಜರ್ನಿಗೂ ಇರಲಿ ಅಂತ ಗಿಲ್ಲಿ ಹೇಳ್ತಾ ಇರುವಂತಹದ್ದು. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ರಿಗೂ ಕೂಡ ಒಂದು ಖುಷಿಯಾಗಿರುತ್ತೆ. ಸಾಕಷ್ಟು ಜನ ಏನೇನೆಲ್ಲ ಹರಸಾಹಸವನ್ನು ಪಟ್ಟಿದ್ದೀರಿ. ಸೊ ನಿಮ್ಮ ಹರಸಾಹಸಕ್ಕೆ ಗಿಲ್ಲಿ ಯಾವಾಗಲೂ ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ತಾರೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನು ಮಾಡೋದಕ್ಕೆ ಅವ್ರ ಕೈಯಿಂದನೂ ಸಾಧ್ಯ ಇಲ್ಲ ಮತ್ತು ನಿಮ್ಮ ಕಡೆಯಿಂದನೂ ಏನೂ ಸಾಧ್ಯ ಇಲ್ಲ. ಚೇರಪ್ ಮಾಡ್ತೀರಿ, ಅವರನ್ನು ಬೆಳೆಸ್ತೀರಿ, ಎಲ್ಲವನ್ನು ಕೂಡ ಮಾಡ್ತೀರಿ. ಆದರೆ ನಿಮ್ಮ ಫ್ಯೂಚರ್ ಬಗ್ಗೆನೂ ಒಂದಿಷ್ಟು ನೀವು ಗಮನ ಹರಿಸಿ. ಯಾವುದೋ ಒಂದು ವ್ಯಕ್ತಿಯನ್ನು ಬೆಳೆಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ ಒಂದು ವ್ಯಕ್ತಿಯನ್ನು ಬೆಳೆಸೋದ್ರಲ್ಲಿ ನಿಮ್ಮ ಕಾಲಹರಣ ಆಗೋದು ತುಂಬ ಕಷ್ಟ. ಅಥವಾ ಆ ಒಂದು ಕಾಲಹರಣ ಮಾಡೋದಿದೆಯಲ್ಲ, ನಿಜಕ್ಕೂ ಅದೆಲ್ಲೋ ಒಂದು ಕಡೆ ನಿಮಗೆ ಸಾಕಷ್ಟು ಬೇಜಾರು ನೋವುಗಳನ್ನು ಕೊಡುತ್ತೆ ಮತ್ತು ಮುಂದೊಂದು ದಿನ ನಿಮಗೆ ಆ ತಪ್ಪಿನ ಹರಿವಾಗಿ ಬಿಡುತ್ತೆ. ಸೊ ಎಂಟರ್ಟೈನ್ಮೆಂಟಾ ತಗೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ನಾನು ಇಷ್ಟಪಡುವಂಥ ವ್ಯಕ್ತಿನ ಅವನಿಗೆ ಸಪೋರ್ಟ್ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಬದಿಗಿಟ್ಟು ಆ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡೋದ್ರಿಂದ ಆ ವ್ಯಕ್ತಿಗೂ ಕೂಡ ಒಂದು ಕಡೆ ಬೇಜಾರಾಗುತ್ತೆ. ನಿಮ್ಮ ಬದುಕು ಹಾಳಾದರೆ ಅಥವಾ ನಿಮ್ಮ ಬದುಕು ಹಾಳಾಗಿದೆ ಅಥವಾ ನಿಮ್ಮ ಬದುಕನ್ನು ನೀವೆಲ್ಲವನ್ನು ಕೂಡ ಬಿಟ್ಟು ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಗೊತ್ತಾದರೆ ಆ ವ್ಯಕ್ತಿಯೂ ಕೂಡ ಒಂದು ಕ್ಷಣ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ವೈಯಕ್ತಿಕ ಬದುಕು ಒಂದು ಇದೆ, ಅದನ್ನೆಲ್ಲವನ್ನು ಕೂಡ ಬಿಟ್ಟು ನನ್ನ ಜೊತೆಗೆ ಇದ್ದರೆ ನಾನು ನಿಮಗೆ ಏನು ಮಾಡೋದಕ್ಕೆ ಸಾಧ್ಯ? ತುಂಬ ಅಂದರೆ ನಿಮಗೆ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳ್ಬೋದು. ಆದರೆ ಕೈಲಿಂದ ಒಂದಿಷ್ಟು ಏನಾದರೂ ಸಹಾಯವನ್ನು ಕೂಡ ಮಾಡಬಹುದು. ಅದನ್ನು ಹೊರತುಪಡಿಸಿ ನಿಮ್ಮನ್ನ ಜೀವನ ಪರ್ಯಂತ ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಇಲ್ವಲ್ಲ. ಖಂಡಿತವಾಗಿಯೂ ಆ ವ್ಯಕ್ತಿಯು ಕೂಡ ಆ ಬೇಜಾರು ನೋವನ್ನು ತಂದು ಕೊಡೋದಕ್ಕೆ ಹೋಗಬೇಡಿ. ಕೇವಲ ಈ ಒಂದು ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾನು ಹೇಳ್ತಾ ಇಲ್ಲ. ನೀವು ಜೀವನದಲ್ಲಿ ಎಲ್ಲೇ ಹೋಗಬೇಕು ಅಥವಾ ಯಾರಿಗೆ ವ್ಯಕ್ತಿಗೆ ಸಪೋರ್ಟ್ ಮಾಡಬೇಕು ಅಂದರೂ ಕೂಡ ನಿಮ್ಮ ವೈಯಕ್ತಿಕ ಜೀವನವನ್ನು ಮರೆತು ಅಥವಾ ನಿಮ್ಮ ಕೆಲಸ ಕಾರ್ಯ ಅಂಥದ್ದೆಲ್ಲವನ್ನು ಕೂಡ ಬಿಟ್ಟು ಒಬ್ಬ ವ್ಯಕ್ತಿಗೆ ಮಾತ್ರ ನೀವು ಏನೋ ಸಪೋರ್ಟ್ ಅಂತ ಹೇಳ್ತೀವಲ್ಲ, ಸಪೋರ್ಟನ್ನು 24 ಗಂಟೆ ಅವರದೇ ಯೋಚನೆ ಅವರದೇ ಗುಂಗಲ್ಲಿರೋದು ಎಷ್ಟರ ಮಟ್ಟಿಗೆ ಸೂಕ್ತ ಎಂಬುದನ್ನು ನಿಮಗೆ ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಜೊತೆಗೆ ನಿಮ್ಮದೇ ಆದಂಥ ಕುಟುಂಬ ಇರುತ್ತೆ, ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ ಅಥವಾ ತಂದೆ ತಾಯಿಗಳಿರ್ತಾರೆ. ಅವರನ್ನು ಪ್ರೀತಿಯಿಂದ ನೋಡಿ, ಗೌರವದಿಂದ ಕಣ್ಣಿ, ಎಲ್ಲರ ಜೊತೆ ಕೂತ್ಕೊಳ್ಳಿ, ಎಲ್ಲರ ಜೊತೆ ಒಂದು ಊಟ ಮಾಡಿ, ಎಲ್ಲರ ಜೊತೆ ಚೆನ್ನಾಗಿ ಬೆರೆತುಕೊಳ್ಳಿ. ಆ ಸಮಯವನ್ನು ಹೊರತುಪಡಿಸಿ ಆ ಉಳಿದಿರುವಂಥ ಸಮಯದಲ್ಲಿ ಬೇರೆಯವರಿಗೆ ನೀವು ಸಮಯವನ್ನು ಕೊಡಿ. ಅದು ಯಾವುದೇ ವಿಚಾರಕ್ಕೂ ಆಗಿರ್ಬೋದು, ಕ್ರಿಕೆಟ್ ವಿಚಾರಕ್ಕೆ ಕೊಡ್ಬೋದು, ಎಂಟರ್ಟೈನ್ಮೆಂಟ್ ವಿಚಾರ, ಅಂದರೆ ಒಟ್ಟಾರೆಯಾಗಿ ನಿಮ್ಮ ಇಷ್ಟದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿ ನಿಮ್ಮ ಕುಟುಂಬವನ್ನು ದೂರ ಇಕ್ಕಿ ಅಥವಾ ನಿಮ್ಮ
ಕುಟುಂಬದಿಂದ ದೂರ ಇದ್ದು ಇನ್ಯಾವುದೋ ಸಾಹಸವನ್ನು ಮಾಡ್ತೀವಿ ಅಥವಾ ಇನ್ಯಾರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ಅದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನು ಒಂದಿಷ್ಟು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಸೊ ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ಇಲ್ಲಿಗೆ ಎಂಡ್ ಆಗಿದೆ. ಮುಂದೆ ಏನು ಎಂಬ ಒಂದು ಪ್ರಶ್ನೆಯೂ ಕೂಡ ನಿಮಗೆ ಕಾಡ್ತಾ ಇರ್ಬೋದು. ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಚಾನಲ್ನವರು ಮಾಡ್ಕೊಂಡು ಹೋಗ್ತಾರೆ. ಆದರೆ ನಿಮ್ಮ ವೀಕ್ಷಕರ ಒಂದು ಅಭಿಪ್ರಾಯವೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ಏನು ಎಂಬುದನ್ನು ಈ ಕುರಿತಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಹೀಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.